ಧನುಸ್ಸು ರಾಶಿ, ಹೊಸ ಕೆಲಸದ ಯಾವುದೇ ರೀತಿಯ ಆರಂಭಗಳು ಬೇಡ. ಹೊಸ ಕೆಲಸವನ್ನು ಆರಂಭ ಮಾಡಬೇಡಿ. ಅದು ನಿಮಗೆ ಶೋಭೆಯನ್ನು, ಗೌರವವನ್ನು ತರುವಂಥದ್ದಲ್ಲ. ಮನೆಯವರ ಸಹಕಾರವನ್ನು ಪಡ್ಕೊಳ್ಳಿ. ದೊಡ್ಡವರ ಮಾತನ್ನು ಕೇಳಿ, ಅವರ ಬೆಂಬಲವನ್ನು ಕೇಳಿ ಪಡಿಬೇಕು. ಅದಿಲ್ಲ ಅಂತಾದರೆ ನಿಮ್ಮ ಕೆಲಸದಲ್ಲಿ ನೀವು ಗುರಿ ಸಾಧನೆಯನ್ನು ಮಾಡುವಂಥದ್ದು ಕಷ್ಟ ಸಾಧ್ಯವಾಗುತ್ತೆ. ಮನೆಯಲ್ಲಿ ಅಶಾಂತಿಗೆ ಅವಕಾಶವನ್ನು ಮಾಡಿಕೊಡಬೇಡಿ. ಮನೆಯಲ್ಲೇನಾದರೂ ವಾತಾವರಣ ಚೆನ್ನಾಗಿಲ್ಲ, ಅಸಮಾಧಾನ ಇದೆ, ಅಸಂತೋಷ ಇದೆ, ಅಶಾಂತಿ ಇದೆ ಅಂತಂದರೆ ನೀವೇ ಕಾರಣ ಅನ್ನುವಂತಹ ರೀತಿಯಲ್ಲಿ ಮನೆಯವರ ಮಾತಾಗತ್ತೆ. ನಿಮ್ಮ ಮನಸ್ಸಿಗೆ ಹಿಡಿಸದೇ ಇದ್ದರೂ ಕೂಡ ದೊಡ್ಡವರ ಮಾತನ್ನು ಕೇಳಬೇಕಾಗತ್ತೆ. ನಿಮಗಿಷ್ಟ ಆಗದೇ ಇರಬಹುದು, ಆದರೆ ಅನಿವಾರ್ಯ ದೊಡ್ಡವರ ಮಾತನ್ನು ಆಲಿಸಬೇಕಾಗತ್ತೆ. ದಿನದ ಆರಂಭ ಅಷ್ಟು ಚೆನ್ನಾಗಿರೋದಿಲ್ಲ. ಆನಂತರದಲ್ಲಿ ಸ್ವಲ್ಪ ಸಮಯ ಅಥವಾ ವಾತಾವರಣ ಬದಲಾದ ಹಾಗೆ ನಿಮಗೆ ಅನುಕೂಲತೆಗಳಾಗುವಂಥದ್ದು. ಯಾರ ಜೊತೆಯೂ ಕೂಡ ವಾದವನ್ನು ಮಾಡಬೇಡಿ. ಅಲ್ಲಿ ನೀವು ಸೋಲ್ತಕ್ಕಂತಹದ್ದು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಈಶ್ವರಾರಾಧನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ಸಾಧಕರ ಭೇಟಿ ಕೆಲವು ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದು ನಿಮ್ಮ ಬದಲಾವಣೆಯ ಪರ್ವ ಅಂತ ಹೇಳಬೇಕಾಗತ್ತೆ. ನಿಮ್ಮ ವೃತ್ತಿಯಲ್ಲಿ ಗಣನೀಯವಾದಂತಹ ಸಾಧನೆಯನ್ನು ಮಾಡ್ತೀರಿ. ಅದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಅದನ್ನು ಹಾಗೇ ಉಳಿಸ್ಕೊಳ್ಳಿ. ನಿಮ್ಮ ಪ್ರಯತ್ನ, ಗುರಿ ಸಾಧನೆ ಎಲ್ಲವೂ ಕೂಡ ಬೇರೆಯವರಿಗೆ ಮಾರ್ಗದರ್ಶಿ ಆಗಲಿ ಅಂತ ಹೇಳಬೇಕು. ಹಣದ ವಿಚಾರದಲ್ಲಿ ತುಂಬ ಸಂತೋಷ ಪಡ್ತೀರಿ. ನೀವು ಅಂದುಕೊಂಡಂತಹ ಸಮಯಕ್ಕೆ ಎಷ್ಟೇ ಯಾವುದೇ ರೀತಿಯಲ್ಲಾಗಲಿ ಹಣ ಒದಗಿ ನಿಮ್ಮ ಕೆಲಸಗಳು ಪೂರ್ಣವಾಗ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮಕ್ಕಳಿಂದ ಬೇರೆ ಬೇರೆ ರೀತಿಯ ಅನಾಹುತಕ್ಕೆ ಅವಕಾಶಗಳು ಇರತಕ್ಕಂಥದ್ದು. ನಿಮ್ಮ ನಿರ್ಧಾರಗಳು ಶುಭವಾಗಿರಬೇಕು. ಯಾವುದೇ ರೀತಿಯ ಗಟ್ಟಿ ನಿರ್ಧಾರವನ್ನು ಮಾಡಿದಾಗ ಅದು ಧನಾತ್ಮಕವಾಗಿದ್ದರೆ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಆಲೋಚನೆಯನ್ನು ಮಾಡದಲ್ಲೇ ಯಾವ ಕೆಲಸಕ್ಕೂ ಮುಂದಾಗಬೇಡಿ. 10 ಬಾರಿ ಆಲೋಚನೆಯನ್ನು ಮಾಡಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ. ಶುಭ ಇದೆ. ವಿಷ್ಣುವಿನ ಪೂಜೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ಆರೋಗ್ಯದ ಬಗ್ಗೆ ಮುಖ್ಯವಾಗಿ ಗಮನವನ್ನು ಕೊಡಬೇಕಾಗತ್ತೆ. ಆರೋಗ್ಯವನ್ನು ತಾತ್ಸಾರ ಮಾಡಿದರೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ನಿಮ್ಮ ವ್ಯವಹಾರದ ರಹಸ್ಯ ಬಯಲಾಗತಕ್ಕಂಥದ್ದು. ವ್ಯಾಪಾರವನ್ನು ನೀವು ಗುಟ್ಟಾಗಿ ನಡೆಸ್ಕೊಂಡು ಬರ್ತಾ ಇರ್ತೀರಿ. ಅದು ಆ ವಿಷಯ ಇವತ್ತು ಬಹಳ ಹೊರಗಿನ ಪ್ರಪಂಚಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದಾಗತ್ತೆ. ಅಣ್ಣ ತಮ್ಮಂದರ ವ್ಯವಹಾರ ಬಹಳ ಶುದ್ಧವಾಗಿದ್ದರೆ ಒಳ್ಳೆಯದು. ಅಣ್ಣ ತಮ್ಮಂದರು ಅಂತ ಹೇಳಿ ದಾಕ್ಷಿಣ್ಯಕ್ಕೊಳಗಾಗಿ ಯಾವತ್ತೋ ಒಂದು ದಿವಸ ಒಂದು ಹಂತಕ್ಕೆ ನಿಮ್ಮ ಪ್ರಯತ್ನಗಳೆಲ್ಲ ನಡೆದ ಮೇಲೆ ಅಭಿಪ್ರಾಯ ಭೇದವಾದರೆ ಅದು ನಿಮಗೆ ತೊಂದರೆಗೆ ಅವಕಾಶವಾಗುತ್ತೆ. ಮನೆಯಲ್ಲಿ ಏಕಾಂಗಿತನ ಅಂದರೆ ಒಂಟಿತನ, ಒಬ್ಬಂಟಿ ಅಂತಕ್ಕಂತಹದ್ದು ನಿಮಗೆ ಕಾಡ್ತಕ್ಕಂಥದ್ದಾಗತ್ತೆ. ಜವಾಬ್ದಾರಿಯುತವಾದಂತಹ ಕೆಲಸಕ್ಕೆ ಏನೋ ಅಡ್ಡಿಗಳು, ಆತಂಕಗಳು ಬರುತ್ತೆ. ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಹೆಂಗಸರ ಮಾತಿನಿಂದಲೇ ನಿಮ್ಮ ಕೆಲಸಕ್ಕೆ ಉತ್ತಮವಾದಂತಹ ತಿರುವು. ಹಾಗಾಗಿ ಆ ಹೆಣ್ಣು ಮಕ್ಕಳ ಮಾತನ್ನು, ಹೆಂಗಸರ ಮಾತನ್ನು ಕೇಳಿ ಧನಾತ್ಮಕವಾದಂತಹ ತಿರುವನ್ನು ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪಡ್ಕೊಳ್ಳಿ. ಇಷ್ಟದೇವತಾ ಆರಾಧನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಆತ್ಮವಿಶ್ವಾಸದಿಂದ ಕೆಲವು ಕೆಲಸಗಳಾಗತ್ತೆ. ಈ ಕೆಲಸ ಖಂಡಿತವಾಗಿ ನಡೆಯುತ್ತೆ ಅಂತಕ್ಕಂತಹ ನಿಮ್ಮ ಆತ್ಮವಿಶ್ವಾಸ ಏನಿದೆ ಅದರಿಂದಲೇ ಆ ಕೆಲಸ ಆಗುವಂಥದ್ದು. ದೂರದ ಊರಿನಲ್ಲಿ ವಾಸವನ್ನು ಮಾಡಬೇಕಾಗತ್ತೆ. ಕಾರ್ಯನಿಮಿತ್ತವಾಗಿ ಬೇರೆ ಊರಿಗೆ ಹೋಗಬೇಕಾಗತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಮಾನಸಿಕವಾಗಿ ನಿಮಗೆ ಸಮಾಧಾನ ಇರೋದಿಲ್ಲ. ಇನ್ನೂ ಕೂಡ ಏನನ್ನಾದರೂ ಸಾಧನೆ ಮಾಡಬೇಕು, ಇನ್ನೂ ಸಂಪಾದನೆ ಮಾಡಬೇಕು, ಇನ್ನೂ ಹೆಸರು ಮಾಡಬೇಕು, ಈ ರೀತಿಯ ಅತಿಯಾದಂತಹ ಉತ್ಕಟವಾದಂತಹ ಆಸೆ ಆಕಾಂಕ್ಷೆಗಳು ಪ್ರತಿ ಕ್ಷಣವೂ ಕೂಡ ಮನೆ ಮಾಡ್ತಾ ಇರುತ್ತೆ. ಕಾನೂನಿನ ಹೋರಾಟಕ್ಕೆ ಕೆಲವು ಅಡ್ಡಿಗಳಾಗುತ್ತೆ. ಹಾಗಾಗಿ ಕಾನೂನಾತ್ಮಕವಾದಂತಹ ವಿಚಾರ ಅಷ್ಟು ಸರಳ ಸುಲಭವಾಗಿ ನಿಮ್ಮನ್ನು ಕೈ ಹಿಡಿಯುತ್ತೆ ಅನ್ನುವಂಥದ್ದು ಸುಳ್ಳಾಗುತ್ತೆ. ಮನೆಯಲ್ಲಿ ಏನೋ ಆತಂಕ ಎಲ್ಲರನ್ನೂ ಕಾಡುತ್ತೆ. ಯಾವ ಕ್ಷಣಕ್ಕೆ ಏನಾಗ್ಬಿಡುತ್ತೋ ಅನ್ನುವಂತಹ ಆತಂಕ
ಎಲ್ಲರನ್ನೂ ಕೂಡ ಕಾಡುವಂಥದ್ದಾಗುತ್ತೆ. ನಿಮ್ಮ ಆಲೋಚನೆಗಳು ಶುದ್ಧವಾಗಿದ್ದರೆ ಬಹಳ ಒಳ್ಳೆಯದು. ಯಾಕೆ ಅಂತಂದರೆ ಅದರಿಂದ ಬೇರೆ ಯಾರಿಗೂ ಕೂಡ ತೊಂದರೆಗಳ ಆಗಬಾರದು. ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ.